ಸರ್ ನಿಜಕ್ಕೂ ಇದೊಂದು ಏನು ಒಳಮೀಸಲಾತಿ ವಿಧೇಯಕ ಏನಿದೆ ಇದು ದಲಿತ ಅದರಲ್ಲೂ ಬೆಳಗಾವಿ ಸಮುದಾಯಕ್ಕೆ ಒಂದು ಮರಣ ಶಾಸನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವೊಂದಷ್ಟು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ಸಮುದಾಯ ಈ ಸೊಸೈಟಿ ಈ ಸಮಾಜದಲ್ಲಿ ಯಾವ್ದಾದ್ರು ಇದ್ದಿದ್ರೆ ಅದು ಬೆಳಗಾವಿ ಸಮಾಜ ಅಂತ ಮಾತ್ರ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅಂದ್ರೆ ಈ ಒಂದು ಒಳಮೀಸಲಾತಿ ವಿಧೇಯಕದಿಂದ ಬೆಳಗಾವಿ ಸಮುದಾಯಕ್ಕೆ ನೇರ ಒಂದು ನೋ ಪೆಟ್ಟು ಬೀಳ್ತಕ್ಕಂಥ ಒಂದು ಸಂದರ್ಭ ಈಗ ಸೃಷ್ಟಿಯಾಗ್ತಕ್ಕಂಥ ಪರಿಸ್ಥಿತಿಲಿ ನಾವು ಇದ್ದೀವಿ. ಏನು ಈ ಒಳಮೀಸಲಾತಿ ವಿಧೇಯಕದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರ ಬಿಂದು ಅಂತಕ್ಕಂಥ ಒಂದು ಇದೊಂದು ದೊಡ್ಡ ಹುನ್ನಾರ ಮತ್ತೆ ಇದೊಂದು ಅವೈಜ್ಞಾನಿಕ ಪದ್ಧತಿ ಕೂಡ ಹೌದು. ಏನು ಯಾವುದೇ ಒಂದು ಉದ್ಯೋಗ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಅದು ಏನು ಮೂರು ಗುಂಪುಗಳಾಗಿ ವಿಂಗಡಿಸ್ಕೊಂಡು ಅದರಲ್ಲಿ A, B, C ಅಂತ ಕ್ರಿಯೇಟ್ ಮಾಡಿ ಆ ಫಸ್ಟ್ ಪ್ರಿಯಾರಿಟಿನ ಅದು ಫಸ್ಟ್ ಪ್ರಾಧಾನ್ಯತೆನ ಗ್ರೂಪ್ A ಕೊಟ್ಟು ನಂತರ ಗ್ರೂಪ್ B ಅಂತ ಬಲಗೈ ಅಂದ್ರೆ ವಯ ಸಂಬಂಧಿತ ಜಾತಿಗಳು ಗ್ರೂಪ್ B ಬರ್ತಕ್ಕಂತ ಜಾತಿಗಳು ಈ ರಾಷ್ಟ್ರ ಬಿಂದು ಪದ್ಧತಿನಲ್ಲಿ ಕನಿಷ್ಠ ಅಂದ್ರೆ 7ರಿಂದ 8ನೇ ಸ್ಥಾನಕ್ಕೆ ಅವರು ಅರ್ಹರಾಗ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 7ರಿಂದ 8ನೇ ನಾವು ಉದ್ಯೋಗಕ್ಕೆ ನಾವು ಅರ್ಹರಾಗ್ತೇವೆ ಅಂತ ಸಂದರ್ಭದಲ್ಲಿ ಅಲ್ಲಿ ಏನು ಬೇರೆ ಒಂದು SC, ST ಮತ್ತೆ OBC ಜನರಲ್ ಎಲ್ಲ ಒಂದು ರಾಷ್ಟ್ರ ಉದ್ಯೋಗಗಳ ಭರ್ತಿಯಾದಂತ ನಂತರದ ಸಂದರ್ಭದಲ್ಲಿ ನಾವು ಅದಕ್ಕೆ ಎಲಿಜಿಬಲ್ ಆಗ್ತೀವಿ. ನಾವು ಇದೇನಾಗುತ್ತೆ ಅಂದ್ರೆ ನಾವು ಒಂದು ಜನರಲ್ ಮೆರಿಟ್ಗೂ ಸಹ ನಾವು ಕಾಂಪೀಟ್ ಮಾಡ್ತಕ್ಕಂಥ ಅವ್ರಿಗೂ ಸಹ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ. ಹಾಗಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಮರಿಯಪ್ಪ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ದಯಮಾಡಿ ಈ ವಿಧೇಯಕನ ನೀವು ವಾಪಸ್ ಪಡೆದು ಒಂದು ಬೆಳಗಾವಿ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಬಹುಮುಖ್ಯ ರಂಗ ವೇದಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಬೆಳಗಾವಿ ಸಮುದಾಯದವರು. ಇದು ಆಗಿರತಕ್ಕಂಥ ಒಂದು ಸತ್ಯ ಕೂಡ ಹೌದು. ಹಾಗಾಗಿ ಇಂಥ ಒಂದು ಸೂಕ್ಷ್ಮ ಸಂಗತಿಗಳನ್ನ ತಾವು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಈ ಒಂದು ವಿಚಾರನ ನೀವು ಕೂಲಂಕುಷವಾಗಿ ಬಗೆಹರಿಸಬೇಕು. ಜೊತೆಗೆ ಏನು ಇಡೀ ಸಮಾಜ ನಮ್ಮ ಈ ದಲಿತ ಸಮುದಾಯನ ಒಂದು ಬೇರೆನೇ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಇದೊಂದು ನೆಪ ಇಟ್ಕೊಂಡು ಯಾವುದೇ ಉದ್ಯೋಗಗಳು ಕಾಲಾಗದೆ ಒಂದು ರಿಕ್ರೂಟ್ಮೆಂಟ್ಗಳ ನೇಮಕಾತಿ ಪ್ರಕ್ರಿಯೆಗೆ ತುಂಬಾ ಒಂದು ಡಿಲೇ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ನಮ್ಮ ಸಮುದಾಯವನ್ನೇ ನೇರವನ್ನೇ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಈಗ ಉದ್ಭವ ಆಗ್ತಾ ಇದೆ. ದಯಮಾಡಿ ಇದಕ್ಕೆ ಯಾವುದಕ್ಕೂ ತಾವು ಅವಕಾಶ ಮಾಡಿಕೊಡದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ನೀವು ಒಂದು ನೇಮಕಾತಿ ಪ್ರಕ್ರಿಯೆ ಮತ್ತು ಬೆಳಗಾವಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಎಲ್ಲ ಬಗೆಹರಿಸಬೇಕಂತ ತಾವು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.